ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಸುಮಾ. ಹಲೋ ಅಕ್ಕ, ಅವ್ವ ನಿನ್ನ ಹತ್ರ ಮಾತಾಡ್ಬೇಕಂತೆ. ಕೊಡು. ಅಲ್ಲೆಲ್ಲ ಓಕೆನಾ? ಹ್ಞೂ ಸರಿ, ಕೊಟ್ಟೆ ಇರು. ಅಲೋ ಸ್ನೇಹ, ಹೇಳವ. ನಿಮ್ಮ ಮಾವರು ಹೆಂಗವ್ರವ? ನಾನು ಬರ್ದೆ ಅಲ್ಲಿಗೆ. ಏನು ಬೇಡವ, ಅವ್ರು ಹುಷಾರಾಗ್ತಾರೆ, ಏನೂ ತೊಂದರೆ ಇಲ್ಲ. ಹಾಂ, ಬಂಗಾರಮ್ಮವರು ಎಲ್ಲವ್ರಿ? ಇಲ್ಲೇ ಇದ್ದಾರೆ. ಇದ್ದಕ್ಕಿದ್ದಂಗೆ ಆಸ್ಪತ್ರೆ ಸೇರುವಂಥದ್ದು ಏನಾಯ್ತವಿ? ಡಾಕ್ಟ್ರು ಏನಂದ್ರು? ವೀಲ್ ಚೇರಿಂದ ಬಿದ್ಬಿಟ್ರು ಅಂತ ಹೇಳ್ದೆ ಅಲ್ವಾ ಅವ್ವ. ನೀನೇನು ತಲೆ ಕೆಡ್ಸ್ಕೋಬೇಡ, ಇಲ್ಲೇನೂ ತೊಂದರೆ ಇಲ್ಲ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಪುಟ್ಟಕ್ಕ, ಅಮರೇ, ನಿನ್ನ ಮಗಳಿಂದಲೇ ಈಟಲ್ಲ. ನಿನ್ನ ಮಗಳಿಗೆ ತಾನು ಹೇಳಿದ್ದೆ ಸರಿ ಅಂತ ಸಾಧಿಸೋ ಹುಚ್ಚು ಆಟ. ಅದರಿಂದಲೇ ಇವತ್ತು ನಮ್ಮ ಯಜಮಾನ್ರು ಆಸ್ಪತ್ರೆ ಸೇರಂಗಾಗಿದ್ದು. ನೋಡು ಪುಟ್ಟಕ್ಕ, ನನಗೂ ಪದೇ ಪದೇ ಈ ವಿಷಯನ ನಿಂತವ ಏಳಕ್ಕೆ ಬೇಜಾರಾಗ್ತೈತೆ. ಆದರೂ ಹೇಳ್ತೀವ್ನಿ, ಇವಳು ನಮ್ಮ ಮನೆನಾಗ ಅವಳೇನೋ ಒಂದೇ ಕಾರಣಕ್ಕೆ ಇವಳು ನಮ್ಮ ಮನೆ ಎಲ್ಲ ಇಸಿದಾಗೂ ಮೂಗು ತುರ್ಸೋ ಅವಶ್ಯಕತೆ ಇಲ್ಲ. ಅಹಂಕಾರ ಅನ್ನೋದು ಹುಡುಗಿರ್ಗೆ ಬೂಸ್ನೇ, ಅದೇನೋ ಸರಿನೇಯ. ಆದರೆ ಅದನ್ನೇ ತಲೆ ಮ್ಯಾಕ್ ಹತ್ತಿಸ್ಕೊಂಬಿಟ್ರೆ ಮುಂದೆ ಬದುಕಕ್ಕೆ ಸ್ಯಾನೆ ಪೇಚಾಡ್ಬೇಕಾಯ್ತದೆ. ಅದನ್ನ ಇವಳಿಗೆ ಹೇಳ್ಬಿಡು. ನನ್ನಿಂದ ಈ ಮಾತನ್ನ ಹೇಳಕ್ ಕಷ್ಟ ಅಂತ ನಾನು ಹೇಳ್ತಿಲ್ಲ, ನೀನು ಮುಂದೆ ನೊಂದ್ಕೋಬಾರ್ದು ಅಂತ ಹೇಳ್ತೀವಿ. ಇದನ್ನ ನಿನ್ನ ಮಗಳಿಗೆ ನನ್ನ ಕಡೆಯಿಂದ ಎಚ್ಚರಿಕೆ ಅಂತಾನು ಹೇಳ್ಬಿಡು. ಕಂಟಿ. ಹಲೋ ಅವ್ವ. ಏನು ಮಾಡಿದೆ ಸ್ನೇಹ? ನೀನೇನು ಟೆನ್ಷನ್ ಮಾಡ್ಕೋಬೇಡ ಅವ್ವ. ಇಲ್ಲೇನು ನಡೀತು ಅನ್ನೋದನ್ನ ನಾನು ಹಿಂಗೆ ಆಮೇಲೆ ಹೇಳ್ತೀನಿ. ಎಲ್ಲೋದ್ರು ಬಾಯಿ ಯಾಕವ ಜೋರು ಮಾಡ್ತೀಯ? ಅವ್ರು ಬೇಡ ಅಂದದನ್ನ ಯಾಕೆ ಮಾಡಕ್ಕೆ ಹೋಯ್ತೀಯ? ನೋಡು, ನೀನು ಮಾಡೋದು ಒಳ್ಳೇದೇ ಇರ್ಬೋದು, ಆದರೆ ಅವ್ರ ಮಾತು ಕೇಳದೆ ಇದ್ದಾಗ ಹಿಂಗೆ ಅನಿಸೋದು. ಅವ್ವ, ನಿಂಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ನಾನೇ ಹೇಳೋವರೆಗೂ ನೀನು ನನ್ನ ಹತ್ರ ಕಾರಣ ಕೇಳಬೇಡ. ನಾನು ಮಾಡಿದ್ದು ಸರಿ ಅನ್ನೋದು ಅವ್ರಿಗೂ ಅರ್ಥ ಆಗತ್ತೆ. ಅವ್ವ, ಸುಮಂಗ್ ಫೋನ್ ಕೊಡು. ಅಕ್ಕ, ಸುಮಾ, ನೀನು ಅವ್ವನ್ನ ನೋಡ್ಕೊ. ಇಲ್ಲಿ ನಡೀತಿರೋದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ನಾನೆಲ್ಲ ನೋಡ್ಕೋತೀನಿ. ಅವ್ರು ಹೇಳ್ದಂಗೆ ಕೇಳ್ಕೊಂಡಿರು, ಹುಷಾರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.